ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ದಾಲ್ ಕಿಚಡಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ. ರುಚಿ ತುಂಬಾ ಚೆನ್ನಾಗಿರುತ್ತೆ, ಮಾಡೋದು ಕೂಡ ತುಂಬಾ ಸುಲಭ. ಮನೇಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಆರಾಮಾಗಿ ಮಾಡ್ಕೋಬೋದು. ಬನ್ನಿ ಮಾಡೋದು ಹೇಗೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ನೋಡೋಣ. ನಾನಿಲ್ಲಿ ಹೆಸರುಬೇಳೆ 1 ಲೋಟ ತೊಗೊಂಡಿದ್ದೀನಿ, ಹಾಗೆಯೇ ಅಕ್ಕಿ ತೊಗೊಂಡಿದ್ದೀನಿ 1 ಲೋಟ, ರಾಜಮುಡಿ ಅಕ್ಕಿ ತೊಗೊಂಡಿದ್ದೀನಿ. ನೀವು ಇಲ್ಲಿ ಮಿಲೆಟ್ ಆದರೂ ಉಪಯೋಗಿಸ್ಬೋದು ಅಥವಾ ಗೋಧಿ ನುಚ್ಚು ಏನು ಬೇಕಾದರೂ ಉಪಯೋಗಿಸ್ಕೋಬೋದು. ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕಾಗುತ್ತೆ. ಇಲ್ಲಿ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಅಕ್ಕಿ ಹಾಗೆಯೇ ಹೆಸರುಬೇಳೆ ಎರಡನ್ನೂ ಹಾಕ್ಕೊಂಡು ತೊಳೆದು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದು 2ರಿಂದ 3 ಬಾರಿ ತೊಳೆದು ಇಟ್ಕೊಂಡಿದ್ದೀನಿ, ನೋಡ್ತಿರ್ಬೋದಲ್ಲ. ಹೆಸರುಬೇಳೆ ಏನು ಹುರಿಬೇಕು ಅಂತೇನಿಲ್ಲ, ಹಸಿದೇ ಉಪಯೋಗಿಸ್ಕೊಳ್ಬೋದು. ಇದಕ್ಕೆ ತರಕಾರಿಗಳನ್ನ ಹಾಕ್ಕೊಳ್ಳೋಣ. 1 ಬಟ್ಲು ಹಸಿ ಬಟಾಣಿ, 1 ಬೌಲಷ್ಟು ಕ್ಯಾರೆಟು, ಹಾಗೆಯೇ 1 ಬೌಲು ಬೀನ್ಸ್ನ ತೊಗೊಂಡಿದ್ದೀನಿ. ಎಲ್ಲವನ್ನು ಏನು ಬೇಳೆ ಮತ್ತು ಅಕ್ಕಿ ಇಟ್ಕೊಂಡಿದ್ವಿ ಅದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ತರಕಾರಿಗಳೇನು ಇಟ್ಕೊಂಡಿದ್ವಿ ಅಷ್ಟನ್ನು ನಾವು ಇಲ್ಲಿ ಸೇರಿಸ್ಕೊಂಡು ಅಳತೆಗೆ ಎಷ್ಟು ಬೇಕು ಅಷ್ಟು ನೀರನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನೀರು ಇಷ್ಟೇ ಬೇಕು ಅಂತೇನಿಲ್ಲ, ಅಕ್ಕಿ ಬೇಳೆ ತರಕಾರಿ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಮಾತ್ರ ನಾವಿಲ್ಲಿ ಹಾಕ್ಕೊಳ್ಳೋಣ. ಕೊನೆಯಲ್ಲಿ ನಾವು ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳುವಾಗ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ಅಷ್ಟು ನೀರನ್ನು ನಾವು ಲಾಸ್ಟಲ್ಲಿ ಕೂಡ ಹಾಕ್ಕೋಬೋದು. ಹಾಗಾಗಿ ಇವಾಗ ಅಕ್ಕಿ ಬೇಳೆ ಬೇಯಲಿಕ್ಕೆ ಬೇಕಾಗಿರೋಷ್ಟು ನೀರನ್ನು ನೀವು ಹಾಕ್ಕೊಳ್ಳಿ. ನಾನಿದು 1 ಕುದಿ ಬಂದ ನಂತರ ಲಿಡ್ನ ಕ್ಲೋಸ್ ಮಾಡ್ತೀನಿ. ನೋಡ್ತಿರ್ಬೋದು 1 ಕುದಿ ಬಂದಿದೆ. ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬಂದರೆ ಸಾಕು, ನೀಟಾಗಿ ಕುಕ್ ಆಗಿರುತ್ತೆ ತರಕಾರಿ ಬೇಳೆ ಎಲ್ಲವೂ. ಇದು 1 ವಿಷಲ್ ಬಂದಿದೆ. ಇದನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟು ಅಥವಾ ಲಂಚಿಗೂ ಚೆನ್ನಾಗಿರುತ್ತೆ. ಡಿನ್ನರ್ ಯಾವ ಟೈಮಿಗೆ ಬೇಕಾದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡ್ತಿದ್ದೀರಲ್ಲ, ಈ ಹದಕ್ಕೆ ಬೆಂದಿದೆ ನೀಟಾಗಿ. ಈಗ ಅದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು ನಾವು. ನೋಡ್ತಿದ್ದೀರಲ್ಲ, ಒಗ್ಗರಣೆಗೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ 1 ದಪ್ಪಂದು, ಹಾಗೆಯೇ ಟೊಮೊಟೊ 2 ತೊಗೊಂಡಿದ್ದೀನಿ ನಾನು, ಮೀಡಿಯಮ್ ಸೈಜ್ದು, ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ನೀವು ಎಣ್ಣೆ, ತುಪ್ಪ, ಬೆಣ್ಣೆ ಏನು ಬೇಕಾದರೂ ಯೂಸ್ ಮಾಡ್ಬೋದು. ಎಣ್ಣೆ ತುಪ್ಪ ಕಾದ ನಂತರ ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು, ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಹುರ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಇಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕಾಗುತ್ತೆ. ಅದಾದ ನಂತರ 2 ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆಯ ಟೇಸ್ಟ್ ಕೊಡುತ್ತಿದ್ದು, ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಾಗುತ್ತೆ. ಹಾಗಾಗಿ ಟೊಮೊಟೊ ಏನು ಇಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಂಡು ಟೊಮೊಟೊ ಮೆತ್ಕಾಗೋವರೆಗೂ ಇಲ್ಲಿ ಹುರ್ಕೊಳ್ಬೇಕಾಗುತ್ತೆ. ಇಲ್ಲಿ ಮಸಾಲೆ ಪೌಡ್ರುಗಳು ಏನೇನು ಬೇಕು ನೋಡೋಣ ಬನ್ನಿ. 1 ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನು ಅರಿಶಿನದ ಪುಡಿ, ಹಾಗೆಯೇ ಗರಂ ಮಸಾಲೆ ಒಂದು ಅರ್ಧ ಸ್ಪೂನು. ಇಲ್ಲಿ ಟೊಮೊಟೊ ನೀಟಾಗಿ ಮೆತ್ತಗಾದ ನಂತರ ಏನು ಇಟ್ಕೊಂಡಿದ್ವಿ ಮಸಾಲೆ ಪೌಡ್ರುಗಳು ಅದನ್ನು ಒಂದೊಂದೇ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡ್ತಿರ್ಬೋದು, ಎಲ್ಲವೂ ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೊಳ್ಬೇಕಾಗುತ್ತೆ. ಅಚ್ಕಾರದ ಪುಡಿ, ಧನಿಯಾ ಪುಡಿ, ಹಾಗೆಯೇ ಗರಂ ಮಸಾಲೆ ಮತ್ತು ಅರಿಶಿನದ ಪುಡಿ ಇಷ್ಟನ್ನು ಹಸಿ ವಾಸನೆ ಹೋಗೋವರೆಗೆ ಫಸ್ಟ್ ಡ್ರೈ ಆಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಕಡಿಮೆ ಉರಿನಲ್ಲಿ ಫ್ರೈ ಮಾಡ್ಕೊಳ್ಳಿ, ಸೀದು ಹೋಗಿಬಿಡುತ್ತೆ. ಹಾಗಾಗಿ ಅದು ಒಂದು ನಿಮಿಷದಷ್ಟು ಫ್ರೈ ಆದ ನಂತರ ಅದಕ್ಕೆ 1 ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು 1 ಕುದಿ ಕುದಿಸ್ಕೊಳ್ಳಿ ಅದನ್ನು. ಅದಾದ ನಂತರ ಏನು ಬೇಯಿಸಿಟ್ಕೊಂಡಿದ್ವಿ ಬೇಳೆ ಮತ್ತು ತರಕಾರಿಗಳು ಅದನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಸೇರಿಸ್ಕೊಂಡು ಈ ಟೈಮಲ್ಲಿ ನಮಗೆ ಎಷ್ಟು ನೀರು ಬೇಕೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಕೂಡ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೀಟಾಗಿ ಆ ಮಸಾಲೆ ಮಿಶ್ರಣ ಹಿಡಿಯೋವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನೀರು ಇಷ್ಟೇ ಪ್ರಮಾಣ ಅಂತ ಏನಿಲ್ಲ. ನೋಡ್ತಿದ್ದೀರಲ್ಲ, ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರೆಡಿಯಾಗುತ್ತೆ ದಾಲ್ ಕಿಚಡಿ. ಇದು ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ, ವೆಯ್ಟ್ ಲಾಸ್ ಮಾಡೋರಿಗೆ. ಇದಕ್ಕೆ ನೀವು ಮಿಲೆಟ್ ಆ ಥರ ಏನಾದರೂ ಉಪಯೋಗಿಸ್ಕೊಳ್ಳೋದ್ರಿಂದ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಕೊತ್ತಂಬರಿ ಸೊಪ್ಪು 1 ಸ್ಪೂನಷ್ಟು ನಾನು ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ರೆಡಿ ಆಗುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳಿ. ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ, ಮಾಡೋದು ಕೂಡ ತುಂಬಾ ಸುಲಭ. ಒಂದು ಸಲ ಮನೆಯಲ್ಲಿ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಇಲ್ಲಿ ತುಪ್ಪದೊಟ್ಟಿಗೆ ಸರ್ವ್ ಮಾಡ್ತಿದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.